ಹಲೋ ನಮಸ್ಕಾರ. ಸೀರಿಯಲ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಸ್ಟಾರ್ ಸುವರ್ಣ ವಾಹಿನಿಯ ಟಾಪ್ ಸೀರಿಯಲ್ಗಳಲ್ಲಿ ಒಂದಾದಂತಹ ಜಯಲಲಿತಾ ಧಾರಾವಾಹಿಯ ನಾಯಕ ನಟನಾಗಿ ಅಭಿನಯಿಸಿ ಕರುನಾಡಿನ ಮನಗೆದ್ದಿರುವಂತಹ ನಟ ಜಯರಾಜ ಉರುಫ್ ಶಿವಾಂಕ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ನಮ್ಮ ಸೀರಿಯಲ್ ಸ್ಟಾರ್ಸ್ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವರ ಜಯಲಲಿತಾ ಸೀರಿಯಲ್ ಜರ್ನಿ ಬಗ್ಗೆ ಮಾತನಾಡೋಣ. ಹಲೋ ಜಯರಾಜ್ ಅವರೇ, ಹೇಗಿದ್ದೀರಾ? ಹಾಯ್, ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ನನ್ನ ಫಸ್ಟ್ ಕ್ವಶನ್, ನಿಮ್ಮ ಹೈಟ್ ಎಷ್ಟು ಸರ್? 6'3". 6.3. ಸುದೀಪ್ ಸರ್ಗಿಂತ ಹೈಟ್ ಇದ್ದೀರಾ ಸರ್ ನೀವು. ನಂಗೆ ನೋಡಿದ ತಕ್ಷಣ ನಿಮ್ಮನ್ನ ತುಂಬ ಶಾಕ್ ಆಯಿತು. ಇಷ್ಟು ಹೈಟ್ ಇದ್ದಾರೆ, ನೋಡ್ಲಿಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿದ್ದೀರಾ. ಕನ್ನಡಿಗರ ಹೆಣ್ಮಕ್ಳು ನಿಮ್ಮನ್ನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ನಿಮ್ಮ ಒಂದು ಜಯಲಲಿತಾ ಸೀರಿಯಲ್ ನೋಡ್ಲಿ ಅಂತ ಆಸೆ ಪಡ್ತೀನಿ. ಜಯಲಲಿತಾ ಸೀರಿಯಲ್ ಬೇಸಿಕಲಿ ಜೈ ಪ್ಲಸ್ ಲಲಿತಾ, ಜಯಲಲಿತಾ. ಸೊ ಸೀರಿಯಲ್ ಯುಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳನ್ನ ಹೆಸರಾಗಿ ಅವ್ರನ್ನೇ ಲೀಡ್ ರೋಲಲ್ಲಿ ಹೆಸರನ್ನ ಇಟ್ಕೊಂಡು ಹಲವಾರು ಸೀರಿಯಲ್ಗಳು ಬಂದಿದೆ. ಆದರೆ ಜಯಲಲಿತಾ ನಿಮ್ಮ ಹೆಸರು ಅಂದರೆ ಜಯರಾಜ್ ಪ್ಲಸ್ ಲಲಿತಾ ಇಬ್ಬರನ್ನ ಸೇರಿ ಒಂದು ಹೆಸರನ್ನ ಇಟ್ಟು ನಿಮಗೆ ಅಷ್ಟೇ ಒಂದು ಸ್ಪೇಸನ್ನು ಕೊಟ್ಟಿದ್ದಾರೆ ವರ್ಕ್ ಮಾಡಲಿಕ್ಕೆ, ಆ್ಯಕ್ಟ್ ಮಾಡಲಿಕ್ಕೆ. ಸೊ ನಿಮ್ಮ ಒಂದು ಸೀರಿಯಲ್ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು? ಆ್ಯಕ್ಚುಲಿ ಇದು ಲೈಕ್ ಇದು ಥರ್ಡ್ ಪ್ರಾಜೆಕ್ಟ್ ನಂದು. ಸೊ ನಾನು ಮೂರು ಪ್ರಾಜೆಕ್ಟ್ಸ್ ಏನಿದೆಯಲ್ಲ ತುಂಬ ಡಿಫ್ರೆಂಟ್ ಕತೆಗಳು, ರೆಗ್ಯುಲರ್ ಪ್ಯಾಟರ್ನ್ ಯಾವುದೂ ಇಲ್ಲ. ಯಾರಾದರೂ ನಾನು ಸೀರಿಯಲ್ಗಳು ನೋಡಿದರೆ ಗೊತ್ತಾಗುತ್ತೆ. ಸೊ ಇದು ಕೂಡ ಒಂದು ವಿಭಿನ್ನ ಕತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದೊಂದು ಪೊಲಿಟಿಕಲ್ ಡ್ರಾಮಾ ಆ್ಯಂಡ್ ಎಲ್ಲ ಮೋಸ್ಟ್ ಆಫ್ ದ ಸ್ಟೋರೀಸ್ಗಳೇನಾಗ್ಬಿಡುತ್ತೆ ಸಿಟಿಯಲ್ಲೇ ನಡೀತಾ ಇರುತ್ತೆ. ಸೊ ಸಿಟಿ ಕತೆಗಳು ಜಾಸ್ತಿ ಇದೆ, ಹಳ್ಳಿ ಕತೆಗಳು ತುಂಬ ಕಡಿಮೆ. ಇದು ಒಂದು ಹಳ್ಳಿ ಕತೆ ಅಂದರೆ ಈಗೇನು ತುಂಬ ಕೋರ್ ಹಳ್ಳಿಗಳಿರುತ್ತಲ್ಲ, ಅಲ್ಲಿ ಏನು ನಡೆಯುತ್ತೆ, ಅಲ್ಲಿ ಪಾಲಿಟಿಕ್ಸ್ ಹೇಗಿರುತ್ತೆ, ಈ ಪಾಲಿಟಿಕ್ಸ್ ಗೊತ್ತಿರುತ್ತೆ, MLA MP ಕಾರ್ಪೊರೇಟ್ ಲೆವೆಲಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಿರುತ್ತೆ. ಬಟ್ ಆದರೆ ಒಂದು ಹಳ್ಳಿಯಲ್ಲಿ ಒಂದು ಎಲೆಕ್ಷನ್ ಹೇಗಿರುತ್ತೆ, ಹೇಗೆ ಮಾಡ್ತಾರೆ, ಅಲ್ಲಿ ಜನಗಳ ಮೈಂಡ್ಸೆಟ್ ಹೇಗಿರುತ್ತೆ, ಒಬ್ಬ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋಂಥ ಒಬ್ಬ ರಾಜಕಾರಣಿನ ಸೋಲಿಸಿ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಮೇಲ್ ಬರ್ಬೋದು, ಒಂದು ಛಲ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಥರ ಕತೆ ಇದು. ಅಂದರೆ ಇಷ್ಟು ದಿನ ನೋಡ್ತಾ ಇರೋ ಆಡಿಯನ್ಸ್ಗಳಿಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದರೆ ಎಲ್ಲೂ ಒಂಥರ ಒಂದೇ ಪ್ಯಾಟರ್ನ್ ಇಟ್ಕೊಂಡು ಹೋಗ್ತಾ ಇಲ್ಲ. ಪ್ರತಿ 20-25 ಎಪಿಸೋಡ್ಸ್ಗೆ ಚೇಂಜ್ ಆಗ್ತಾನೆ ಇರುತ್ತೆ, ಸ್ಕ್ರೀನ್ ಪ್ಲೇ ಚೇಂಜ್ ಆಗ್ತಾ ಇರುತ್ತೆ ಆ್ಯಂಡ್ ಕ್ವಾಲಿಟಿ ಆಫ್ ಡೈಲಾಗ್ಸ್ ಏನಿರುತ್ತಲ್ಲ ಅದೆಲ್ಲೂ ರಿಪೀಟ್ ಆಗ್ತಾ ಇಲ್ಲ. ಆ್ಯಂಡ್ ಬಿಕಾಸ್ ನಾನು ನೋಡಿರ್ತೇನಲ್ಲ ಎಷ್ಟೊಂದು ಕಡೆ ರಿಪೀಟ್ ಆಗ್ತಾ ಇರುತ್ತೆ, ಡೈಲಾಗ್ಗಳು ಹೇಳಿದ್ದೇ ಹೇಳಿ ಅದೇ ಸೀನ್ಗಳು ಹೇಳಿದ ವಿಷಯನೇ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಆ ಥರ ಆಗ್ತಾ ಇಲ್ಲ, ಕತೆ ಮುಂದೆ ಹೋಗ್ತಾ ಇದೆ, ಎಲ್ಲೂ ನಿಲ್ತಾ ಇಲ್ಲ. ಯಾರೊಬ್ರು ಇದು ತುಂಬ ಲ್ಯಾಗು, ತುಂಬ ಎಳಿತಿದ್ದಾರೆ ಅನ್ನೋದು ಎಲ್ಲೂ ಬಂದಿಲ್ಲ ಫೀಡ್ಬ್ಯಾಕು. ಸೋ ಫಾರ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಇನ್ನೂ ತುಂಬ ಚೆನ್ನಾಗಿ ಹೋಗಲಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಒಬ್ಬ ಖ್ಯಾತ ನಟ ಇರ್ತಾರೆ ಅನ್ಕೊಳ್ಳಿ, ಒಬ್ಬ ಖ್ಯಾತ ನಟ ಇರ್ತಾರೆ, ಅವರು ಆ ಒಂದು ನಟನೆ ಫೀಲ್ಡ್ಲಿ ತುಂಬ ದೊಡ್ಡ ಹೆಸರನ್ನ ಮಾಡಿರ್ತಾರೆ. ಅವರು ರಾಜಕೀಯಕ್ಕೆ ಬಂದರೆ ಹೆಂಗಿರ್ತಾರೆ ಆ ಥರ ಪಕ್ಕಾ ನೀವು ಹಾಗೆ ಇದ್ದೀರಾ ಸರ್. ಒಬ್ಬ ಹೀರೋ ಪ್ಲಸ್ ಒಬ್ಬ ರಾಜಕಾರಣಿ ಇಬ್ಬರನ್ನು ಸೇರಿಸಿದ್ರೆ ಹೇಗೆ ಕಾಣ್ತಾರೆ ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ. ನಿಮ್ಮಲ್ಲಿ ಒಂದು ನೋಡಿದ್ರೆ ಸಾಕು ಹೀರೋ ಅಂತಾನೂ ಕಾಣಿಸ್ತೀರಾ, ಹಾಗೆ ಇಲ್ಲ ಪಕ್ಕ ರಾಜಕಾರಣಿ ಇರಬೇಕು ಅಂತಾನೂ ಅನ್ಸುತ್ತೆ. ಎರಡೂ ಥರ ಕ್ಯಾರೆಕ್ಟರ್ ನಿಮ್ಮಲ್ಲಿ ರಿಯಲ್ ಆಗಿ ಕಾಣ್ತದೆ. ಸೊ ಈ ಒಂದು ಸೀರಿಯಲ್ಗೆ ನೀವು ಕಾಸ್ಟಿಂಗ್ ಆಗಿದ್ದು ಹೇಗೆ, ಯಾರ ಮೂಲಕ ಕಾಸ್ಟಿಂಗ್ ಆಯಿತು, ಹೇಗೆ ಸರ್? ಇದು ಆ್ಯಕ್ಚುಲಿ ಸುವರ್ಣಗೆ ಇನ್ನೊಂದು ಸೀರಿಯಲ್ಗೆ ಅಂತ ನಾನು ಪ್ರೊಫೈಲ್ ಕಳಿಸಿದ್ದೆ. ಸೊ ಚಾನಲ್ ಫಿಕ್ಷನ್ ಹೆಡ್ ಶಿಲ್ಪಾ ಮೇಡಮ್ ಏನಿದಾರೋ ಅವರು ಪ್ರೊಫೈಲ್ ನೋಡಿಬಿಟ್ಟು, ಇಲ್ಲ ಇವ್ನಿಗೆ ಇದು ಬೇಡ, ಇನ್ನೊಂದು ಪ್ರಾಜೆಕ್ಟ್ ಇದೆ ಅದನ್ನು ಕೊಡ್ತೀನಿ ಸದ್ಯ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿ ಅವ್ರ ಟೀಮ್ ಅವ್ರಿಗೆ ಹೇಳಿದ್ರು. ಆ ಟೀಮ್ ಅವ್ರು ನನಗೆ ಗೊತ್ತಾಗಿದೆ, ಇಲ್ಲ ನನಗೆ ಆ ಕತೆಗೆ ಸೂಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದಾರೆ, ಜಡ್ಜ್ಮೆಂಟ್ ಮಾಡಿದ್ದಾರೆ. ಆ ಟೀಮ್ ಅವ್ರು ಹೇಳಿದ್ರು ನನಗೆ, ಇಲ್ಲ ಈ ಥರ ಹಿಂಗೆ ಹೇಳಿದ್ದಾರೆ. ನಾನು ಯೂಶಲಿ ಮೋಸ್ಟ್ಲಿ ನೋ ಹೇಳೋದಕ್ಕೆ ಈ ಥರ ಹೇಳ್ತಿದಾರೇನೋ ಅಂದ್ಕೊಂಡು ನಾನು ಸುಮ್ಮನೆ ಆದ ತಲೆ, ಬಿಕಾಸ್ ಈ ಥರದ ರಿಜೆಕ್ಷನ್ಗಳು ತುಂಬ ಆಗಿದೆ ಅಂದ್ಕೊಂಡು ಸುಮ್ಮನೆ ಆದ. ಬಟ್ ನೋಡಿದ್ರೆ ನಿಜವಾಗ್ಲೂ ಕಾಲ್ ಬಂತು ನನಗೆ, ಈ ಥರದೊಂದು ಇದಿದೆ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಸಿದ್ರು. ನೋಡಿದ್ರೆ ನಾನು ಒಬ್ಬನೇ ಇದ್ದೆ, ಯಾರು ಫಸ್ಟ್ ಟೈಮ್ ಇನ್ ಮೈ ಲೈಫ್ ಯಾರು ಇನ್ನೊಬ್ರು ಕಾಂಪಿಟೇಟರ್ ಇಲ್ದಲೇ ಒಬ್ಬನೇ ಹೋಗ್ಬಿಟ್ಟು ಒಬ್ಬನೇ ಕರೆಸಿ ಲುಕ್ ಟೆಸ್ಟ್ ಮಾಡಿ, ಆ್ಯಕ್ಚುಲಿ ಚಾನಲ್ಗೆ ಅವತ್ತೇನೆ ಆಲ್ಮೋಸ್ಟ್ 90% ಫಿಕ್ಸ್ ಮಾಡಿಬಿಟ್ರು ಪ್ರೊಡ್ಯೂಸರ್, ಇಲ್ಲ ನಿಂದೆ ಇದಾಗುತ್ತೆ ಅಂತ. ಈವನ್ ಹೀರೋಯಿನ್ಗೂ ಕೂಡ ಅಷ್ಟೇ, ಅವ್ರಿಗೂ ಒಬ್ಬರನ್ನೇ ಆಪ್ಷನ್ ಕರ್ಸಿದ್ದು, ಬೇರೆ ಆಪ್ಷನ್ ಕರ್ಸಿರ್ಲಿಲ್ಲ. ಇಬ್ಬರಿಗೂ ಒಂಥರ ಇಲ್ಲ ನೀವೇ ಇದು ಸೆಟ್ ಆಗಿಬಿಡ್ತೀರಾ ಅಂತ ಹೇಳಿ ಮಾಡಿ ಅವತ್ತೇ ಆಲ್ಮೋಸ್ಟ್ ಒಂಥರ ಫೈನಲ್ ಆಗಿ ನೆಕ್ಸ್ಟ್ ಡೇ ಅಫಿಷಿಯಲ್ ಆಗಿ ಒಂದು ಸೆಲೆಕ್ಷನ್ ಮಾಡಿದ್ರು. ಓಕೆ ಸರ್, ಈ ಮೊದಲು ಜಯಲಲಿತಾ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡ್ತಾ ಇದ್ರಿ? ಶಿವಾಂಕ್ ಅವರು ಏನು ಕೆಲಸ ಮಾಡ್ತಿದ್ರು, ಅಥವಾ ಹಿಂದಿನ ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ರಿ, ಯಾವ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ರಿ, ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಏನು ಕಾರಣ ಅಥವಾ ಬಂದಿದ್ದು ಹೇಗೆ ಅಂತ? ಬೇಸಿಕಲಿ ನನ್ನ ಊರು ಬಂದು ಚಿತ್ರದುರ್ಗ. ಸೊ ಅಪ್ ಟು PU ಎಜುಕೇಷನ್ ಎಲ್ಲ ಅಲ್ಲೇ ಆಗಿದ್ದು. ಚಿತ್ರದುರ್ಗದ ಹುಲಿ. ಚಿತ್ರದುರ್ಗ ನಮ್ಮೂರು ನೇಟಿವ್.
ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದು ಇಂಜಿನಿಯರಿಂಗ್ ಮಾಡೋದಕ್ಕೆ ಅಂತ. ಇಂಜಿನಿಯರಿಂಗ್ ಮಾಡಿದೆ. ಸೊ ಮುಗಿದ ಮೇಲೆ ಒಂದು ಸ್ವಲ್ಪ ದಿನ ಕೆಲಸನೂ ಮಾಡಿದೆ, ಬಟ್ ಯಾಕೋ ಆ ಕೆಲಸ ಸೆಟ್ ಆಗಲಿಲ್ಲ. ಬಟ್ ಕಾಲೇಜ್ ಡೇಸಿಂದನೂ ಎಲ್ಲೋ ಒಂದು ಸ್ವಲ್ಪ ಇತ್ತು, ಏನಾದರೂ ಬೇರೆ ಏನಾದರೂ ಮಾಡಬೇಕು, ಇದು ಬೇಡ ಬೇರೆ ಏನಾದರೂ ಮಾಡಬೇಕು. ಆ್ಯಕ್ಟಿಂಗ್ ಬಗ್ಗೆನೂ ಸ್ವಲ್ಪ ಜಾಸ್ತಿ ಇತ್ತು, ಮಾಡಲಿಂಗ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಅನ್ನಿಸ್ತು ಇಲ್ಲ ಮಾಡಂಗಿದ್ರೆ ನೀಟಾಗಿ ಮಾಡಬೇಕು, ಸುಮ್ಮನೆ ಏನೋ ಹೋಗೋದು ಬರೋದು, ಏನೋ ಹೈಟ್ ಇದೇನೆ ಅಂತ ಹೋದ್ರೆ ಅದು ಹಂಗೆ ಆಗೋದಿಲ್ಲ. ಒಂದ್ಸಲಿ ಹೋದ್ರೆ 100 ಜನ ಕಾಂಪಿಟೇಷನ್ ಇರ್ತಾರೆ, 100 ಜನದಲ್ಲಿ ಒಂದೇ ಜಾಗ ನಮಗೆ ಸಿಗೋದು. ಸೊ ಆ ಥರ ಇದ್ದಾಗ ನಾವು ಕಲಿಯೋದು ತುಂಬ ಇರುತ್ತೆ. ಆ್ಯಂಡ್ ಇದು ಏನಂತಾರೆ ತುಂಬ ದೊಡ್ಡ ಫೀಲ್ಡ್ ಇದು, ಅಂದರೆ ಎಷ್ಟು ಕಲ್ತ್ರೂ ಸಾಕಾಗಲ್ಲ ಆ್ಯಕ್ಟಿಂಗಲ್ಲಿ. ಆ್ಯಂಡ್ ಚಿಕ್ಕ ವಯಸ್ಸಿಂದ ರಾಜ್ಕುಮಾರ್ ಅವ್ರದ್ದು ಫಿಲಮ್ಸ್ಗಳು ನೋಡ್ತಾ ಇದ್ದೆ. ಸೊ ಹೇಗೆ ಈ ವ್ಯಕ್ತಿ ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ಈ ಥರ ಡಿಫ್ರೆಂಟಾಗಿ ಹೇಗೆ ಮಾಡ್ತಾರೆ ಅನ್ನೋದು ನನಗೆ ತುಂಬ ಒಂಥರ ಕಾಡ್ತಾ ಇತ್ತು. ಅಂದರೆ ಲೈಕ್ ಏನಿದು ಆರ್ಟ್, ಇದು ಯಾವ ಥರ ಇದೆ ಆರ್ಟ್ ಅಂದ್ಬಿಟ್ಟು. ಸೊ ಅವಾಗ ಏನು ಮಾಡಿದೆ, ಸರಿ ನನಗೆ ಅವಾಗ ಏನೂ ಗೊತ್ತಿರಲಿಲ್ಲ, ಯಾವುದೋ ಒಂದು ಕಾಂಟ್ಯಾಕ್ಟ್ ಇರಲಿಲ್ಲ, ಒಂದು ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯ್ನ್ ಆದೆ. ಸೊ ಅದಾದಮೇಲೆ ಅನ್ನಿಸ್ತು ಇಲ್ಲ ಇದಿಷ್ಟೇ ಕಲಿತ್ರೆ ಸಾಕಾಗಲ್ಲ, ಇನ್ನೂ ಕಲಿಬೇಕು ಅನ್ನಿಸ್ತು. ಅದೇ ಟೈಮಿಗೆ ಕರೆಕ್ಟಾಗಿ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ರು 2020. ಸೊ ಆವಾಗ ಲೈಕ್ ನಾನು ಥಿಯೇಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾಟಕಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮಾರು ನಾಟಕಗಳು ಮಾಡಿದೆ, ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ವರೆಗೂ ಹೋದೆ ನಾನು. ಸೊ ಆ ಥರ ಕ್ರಾಫ್ಟ್ನ ಮಾಡಿಕೊಂಡು ಅದಾದಮೇಲೆ ಆಡಿಷನ್ಗಳು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 45-50 ಆಡಿಷನ್ಗಳು ಕೊಟ್ಟಿದ್ದೀನಿ, ಸೀರಿಯಲ್ಲು ಮೂವೀಸ್ ಎಲ್ಲ ಸೇರಿ. ಸೊ ಫಸ್ಟ್ ಸೀರಿಯಲ್ ಬಂದು ನಂದು ಸಿರಿ ಕನ್ನಡ ಚಾನಲ್ ಬ್ರಾಹ್ಮಿನ್ಸ್ ಕೆಫೆ ಅಂತ ಮಾಡಿದೆ. ಸೊ ಅದಾದಮೇಲೆ ಲೈಕ್ ನಾನು ತೆಲುಗುಗೆ ಹೋದೆ. ಅಲ್ಲಿ ಆದಮೇಲೆ ನೆಕ್ಸ್ಟ್ ಈ ಪ್ರಾಜೆಕ್ಟ್